ಗೃಹಲಕ್ಷ್ಮಿ ಇದು ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚ ಗ್ಯಾರಂಟಿಗಳಲ್ಲಿ ಒಂದು. ಆದರೆ ಗೃಹಲಕ್ಷ್ಮಿ ಹಣಕ್ಕೆ ಗ್ರಹಣ ಹಿಡಿದಂತಾಗಿದ್ದು ಇದೇ ಅಸ್ತ್ರವನ್ನ ಹಿಡಿದು ಸದನದಲ್ಲಿ ವಿಪಕ್ಷಗಳು ಅಬ್ಬರಿಸ್ತಾ ಇವೆ. ಇವತ್ತಿನ ಕಲಾಪದಲ್ಲೂ ಗೃಹಲಕ್ಷ್ಮಿ ಗದ್ದಲ ಜೋರಾಗಿತ್ತು. ಇತ್ತ ವಿಪಕ್ಷಗಳ ಟೀಕೆಗೆ ಸದನದ ಹೊರಗೆ ಆಡಳಿತ ಪಕ್ಷದ ನಾಯಕರು ಸಮರ್ಥನೆಗೆ ನಿಂತಿದ್ದಾರೆ. ಗೃಹಲಕ್ಷ್ಮಿ ಅಧ್ಯಕ್ಷರೇ, ಅದರಲ್ಲಿ 5,000 ಪ್ರಸ್ತಾಪ ಮಾಡಕ್ಕೆ ಅವಕಾಶ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರು. ಬರೀ ಅದು 5,000 ಕೋಟಿ ಅಲ್ಲ, 2 ಕಂತು ಬಂದಿದ್ದು ಬಿಟ್ರೆ ಇದುವರೆಗೂ ಅನೇಕರಿಗೆ ಬಂದಿಲ್ಲ. ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ನಡೆಸಬೇಕಾದ ಅನಿವಾರ್ಯತೆ ಬಂದರೆ ಆಗ 4-5 ತಿಂಗಳು ಒಟ್ಟಿಗೆ ಸೇರಿ ಕೊಟ್ಟರೆ ಓಟ್ ಹಾಕ್ತಾರೆ ಅಂತ ಅವ್ರ ತಲೆ ಹೊಡೆ. 100 ಕೋಟಿ ರೂಪಾಯಿ ಕೊಟ್ಟಿದ್ದೀವಂತೆ, 1 ತಿಂಗಳು 2 ತಿಂಗಳು ಏನು ತೊಂದರೆ ಇಲ್ಲ. ಇದು ಗೃಹಲಕ್ಷ್ಮಿ ಗದ್ದಲ. ಚಳಿಗಾಲದ ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಕುರಿತು ಬಿಸಿ ಬಿಸಿ ಚರ್ಚೆ. ವಿಪಕ್ಷಗಳ ಸದಸ್ಯರು ಸರ್ಕಾರದ ವಿರುದ್ಧ ಮುಗಿಬಿದ್ದ ಪರಿ ಇದು. ಇಲ್ಲೇ ಕೊಡ್ತೀನಿ ಅಂತ ಹೇಳಿದ್ರು. ಶಾಸಕರಂತ ಹೇಳಿಲ್ಲ, ಇಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು. ಅಧ್ಯಕ್ಷರೇ, ಹೌಸ್ನಲ್ಲೇ ಉತ್ತರ ಕೊಡ್ತೀನಿ. 5 ತಿಂಗಳಿಂದ ಗೃಹಲಕ್ಷ್ಮಿಯರ ಖಾತೆಗೆ ಬಾರದ ಹಣ. ಗೃಹಲಕ್ಷ್ಮಿ ವಿಳಂಬ, ಸದನದಲ್ಲಿ ವಿಪಕ್ಷಗಳು ರಣ. ಕಳೆದ 3-4 ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ಬಾರದ ವಿಚಾರ ಇವತ್ತು ವಿಧಾನಸಭೆಯ ಸದನದಲ್ಲಿ ಚರ್ಚೆಯಾಯಿತು. ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಸ್ತಾಪಿಸಿದ್ರು. ಆದರೆ ಸ್ಪೀಕರ್ ಯುಟಿ ಖಾದರ್ ಸದನದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಂದಿಲ್ಲ, ಚರ್ಚೆಗೆ ಅವಕಾಶ ಕೊಡ್ತೀವಿ ಅಂದ್ರು. ಅವಕಾಶ ಕೊಡದೇ ಇದ್ರೆ ನಾವು ಧರಣಿ ಮಾಡ್ತೀವಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಎಚ್ಚರಿಕೆ ನೀಡಿದ್ರು. ಗೃಹಲಕ್ಷ್ಮಿ ಅಧ್ಯಕ್ಷರೇ, ಅದರಲ್ಲಿ 5,000 ಪ್ರಸ್ತಾಪ ಮಾಡಕ್ಕೆ ಅವಕಾಶ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರು. ಓಟ್ ಚೋರಿ ನಡೆದಿದೆ, ಉತ್ತರ ಮಾಡಿದ್ರು. ಅದಾದ್ಮೇಲೆ ನೀವು ಯಾರು ಆರೋಪಿಗಳಂತ ಗುರುತಿಸಿದ್ದಾರೆ SIT ಅವರು ಅಂತ ಹೇಳಿದ್ರಿ. ಸೋಮವಾರ ಅಧ್ಯಕ್ಷರೇ, ಶಾಮನೂರು ಅಧ್ಯಕ್ಷರೇ, ಅದಕ್ಕೋಸ್ಕರ ದಯವಿಟ್ಟು ಅದಕ್ಕೆ ಉತ್ತರ ಬೇಕಲ್ಲ. 5,000 ಕೋಟಿ ಯಾವ ಲಕ್ಷ್ಮಿಗೆ ಗೃಹಲಕ್ಷ್ಮಿ ಹಣ ಹೋಗಿದೆ? ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನೆ. ಗೃಹಲಕ್ಷ್ಮಿ ಹಣ ಸಮರ್ಪಕವಾಗಿ ವಿತರಣೆ ಆಗ್ತಾ ಇಲ್ಲ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಯಾವ ಲಕ್ಷ್ಮಿ ಮನೆಗೆ 5,000 ಕೋಟಿ ಹಣ ಹೋಗಿದೆ ಸರ್ಕಾರ ಹೇಳಲಿ ಅಂತ ಪ್ರಶ್ನಿಸಿದ್ದಾರೆ. ಸದನದಲ್ಲೂ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಬರೀ ಅದು 5,000 ಕೋಟಿ ಅಲ್ಲ, ಸುಮಾರು ಕೆಲವರಿಗೆ 2 ಕಂತು ಬಂದಿದ್ದು ಬಿಟ್ರೆ ಇದುವರೆಗೂ ಅನೇಕರಿಗೆ ಬಂದಿಲ್ಲ. ಎಲ್ಲ ದಾಖಲೆಗಳನ್ನು ತಂದು ಕೊಟ್ಟಿದ್ದಾರೆ, ಇವತ್ತಿನವರೆಗೂ ಅವ್ರಿಗೆ ಬಂದಿಲ್ಲ. ಎಲ್ಲಿ ಹೋಯ್ತು ಗೃಹಲಕ್ಷ್ಮಿ? ಯಾವ ಲಕ್ಷ್ಮಿ ಮನೆಗೆ ಈ ಹಣ ಹೋಗಿದೆ ಹೇಳ್ಬೇಕಲ್ಲ. ಗೃಹಲಕ್ಷ್ಮಿಗೆ ಹೋಯ್ತು, ಮತ್ತೊಬ್ಬ ಲಕ್ಷ್ಮಿಗೆ ಹೋಗಿದೆಯೋ ಹೇಳೋರು ಯಾರು ಬೇಕಲ್ಲ. ಸರ್ಕಾರಕ್ಕೆ ಇದರ ಬಗ್ಗೆ ಕಾಳಜಿ ಇಲ್ಲ. ಎಷ್ಟು ಜನ ಹೆಣ್ಣುಮಕ್ಕಳು ಇದರಲ್ಲಿ ಬಸ್ನಲ್ಲಿ ಓಡಾಡಿದ್ದಾರೆ ಲೆಕ್ಕ ಕೊಡಿ ನೋಡೋಣ. ಯಾರನ್ನು ಕೊಡ್ತೀವಿ, ಯಾರಿಗೆ ಇದು ಕೊಡ್ತೀರಿ? ಹಾಗೇನೆ ಗೃಹಲಕ್ಷ್ಮಿ ಇದು ಕೂಡ. ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಅದೇ ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಹೆಣ್ಣು ಮಕ್ಕಳಲ್ವೇ? ಅವರಿಗೆ ಹೆಸರಿಟ್ಟಿದ್ರಲ್ಲ, ಆದ್ರೆ ಗೃಹಲಕ್ಷ್ಮಿ ಅನ್ನೋ ಇನ್ನೊಂದು ಲಕ್ಷ್ಮಿ ಯಾವ ಲಕ್ಷ್ಮಿಗೆ ಹೋಗದೆ ಕರೆಕ್ಟಾಗಿ ಹೇಳಿ ಅಂತ ಹೇಳಿದ್ದೀನಿ. ಗೃಹಲಕ್ಷ್ಮಿ ಹಣ ಇರ್ಲಿ, ರೈತರ ಆತ್ಮಹತ್ಯೆ ಬಗ್ಗೆ ಗಮನ ಹರಿಸಿ. ಎಲೆಕ್ಷನ್ ಬಂದಾಗ ಗೃಹಲಕ್ಷ್ಮಿ ಕೊಡ್ತಾರೆ ಅಂತ ದಳಪತಿ ಡಿಚ್ಚಿ. ನೀವು ಗೃಹಲಕ್ಷ್ಮಿ ಹಣ ಕೇಳ್ತಿದ್ದೀರಿ, ಆದ್ರೆ 2,800 ರೈತರ ಆತ್ಮಹತ್ಯೆ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಧ್ವನಿ ಎತ್ತಿದ್ದಾರೆ. ಗ್ಯಾರಂಟಿ ಕೊಟ್ಟು ರೈತರ ಸ್ಥಿತಿ ಎಲ್ಲಿಗೆ ತಂದಿದ್ದೀರಿ? ಇನ್ನು ಎಲೆಕ್ಷನ್ ಬಂದಾಗ ಗೃಹಲಕ್ಷ್ಮಿ ಹಾಕಿದ್ರೆ ವೋಟ್ ಸಿಗುತ್ತಲ್ಲ ಅಂತ ಸರ್ಕಾರಕ್ಕೆ ಮಾತಿನ ಈಟಿ ಇರಿದಿದ್ದಾರೆ. ಗೃಹಲಕ್ಷ್ಮಿ ಕಾರ್ಯಕ್ರಮ ಹಣ ಕೊಡ್ತಿದ್ದಾರೋ ಬಿಡ್ತಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ಬ್ರದರ್, ಇವತ್ತು ಕಳೆದ 2 ವರ್ಷ ಈ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ 2,800 ರೈತ ಕುಟುಂಬಗಳ ಆತ್ಮಹತ್ಯೆಯಾಗಿದೆ. ಇತ್ತೀಚೆಗೆ ಅದರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಅವರು ಒಟ್ಟಿಗೆ ಕೊಡ್ತಾರೆ, ಒಟ್ಟಿಗೆ ಕೊಟ್ಟರೆ ಅವ್ರನ್ನ ಜ್ಞಾಪಕದಲ್ಲಿ ಇಟ್ಕೊತಾರಲ್ಲ ಜನ. ಅದಕ್ಕೆ ಒಟ್ಟೊಟ್ಟಿಗೆ 3 ತಿಂಗಳು 4 ತಿಂಗಳು ಯಾರು ಚುನಾವಣೆ ಬಂದಾಗ, ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ನಡೆಸಬೇಕಾದ ಅನಿವಾರ್ಯತೆ ಬಂದರೆ ಆಗ 4-5 ತಿಂಗಳು ಒಟ್ಟಿಗೆ ಸೇರಿ ಕೊಟ್ಟರೆ ಓಟ್ ಹಾಕ್ತಾರೆ ಅಂತ ಅವ್ರ ತಲೆ ಹೊಡೆ.
ಗ್ಯಾರಂಟಿ ಬದ್ಧತೆ ಬಗ್ಗೆ ಡಿಸಿಎಂ ಡಿಕೆಶಿ ಸಮರ್ಥನೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹಲಕ್ಷ್ಮಿ ಹಣ ವಿಳಂಬಕ್ಕೆ ಜಿಎಸ್ಟಿ ಕಟ್ ಮಾಡಿದ ಕಥೆ ಜೋಡಿಸಿದ್ದಾರೆ. 100 ಕೋಟಿ ಕೊಟ್ಟಿರುವಾಗ ಒಂದೆರಡು ತಿಂಗಳು ಏನೂ ತೊಂದರೆ ಇಲ್ಲ ಅಂತ ತಿಪ್ಪೆ ಸಾರಿದ್ದಾರೆ. ಬಿಜೆಪಿ ಮಾತು ಕೊಟ್ಟಂತೆ ಮೊದಲು ಹಣ ಬಿಡುಗಡೆ ಮಾಡಿಸಲಿ ಅಂತ ಆ ಕಡೆ ಗಮನ ಡೈವರ್ಟ್ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆ ನಮ್ಮ ಬದ್ಧತೆ ಇದೆ, ಆಯ್ತಾ. ಟೈಮು ಕೆಲವು ಸಂದರ್ಭದಲ್ಲಿ ಈಗ ನಮಗೆ ಇದ್ದಕ್ಕಿದ್ದಂಗೆ GSTನ ಕಟ್ ಮಾಡಿಬಿಟ್ಟಿದ್ದಾರೆ. GST ಕಟ್ ಮಾಡಿಬಿಟ್ಟು ನಮಗೆ ಸುಮಾರು 10-15 ಸಾವಿರ ಕೋಟಿ ರೂಪಾಯಿ ನಮಗೆ ಲ್ಯಾಪ್ಸ್ ಆಗಿದೆ. ಕೆಲವು ವಿಚಾರದಲ್ಲಿ ಕೆಲವು ವಿಳಂಬ ಆಗ್ಬೋದು. ನಾವೇನು ಮಾತು ಕೊಟ್ಟಿದ್ದೀವಿ, 100 ಕೋಟಿ ರೂಪಾಯಿ ಕೊಟ್ಟಿದ್ದೀವಂತೆ, 1 ತಿಂಗಳು 2 ತಿಂಗಳು ಏನು ತೊಂದರೆ ಇಲ್ಲ, ಯಾರ್ದು ಏನಿಲ್ಲ. ಫಸ್ಟು BJP ಅವರು ಅವ್ರು ಮಾತು ಕೊಟ್ಟಿದ್ರಲ್ಲ ಬೇರೆ ರಾಜ್ಯಗಳಲ್ಲಿ, ಅದನ್ನು ಫಸ್ಟು ಬಿಡುಗಡೆ ಮಾಡಿಸ್ಲಿ, ಅವರು ಮಾತಾಡಲಿ. ಅವರು ಈಗ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ನಮ್ಗೆ ಮಾತು ಕೊಟ್ಟಿತ್ತು, ಏನಪ್ಪ ಅಂದ್ರೆ ನೀರಾವರಿಗೆ. ಇಲ್ಲ ಇವತ್ತವ್ರಿಗೆ ಹೇಳ್ಕೊಟ್ಟವ್ರೆ. ಮಾದಾಯಿಗೆ ಯಾಕೆ ಗಲಾಟೆ ಮಾಡ್ತಾಯಿಲ್ಲ, ಮಾದಾಯಿಗೆ ಯಾಕೆ ಗಲಾಟೆ ಮಾಡ್ತಾಯಿಲ್ಲ. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡೋಕ್ಕೆ ನಾವಿಲ್ಲಿ ಕರೆದಿದ್ದೀವಿ, ಅದರ ಬಗ್ಗೆ ಯಾಕೆ ಇವತ್ತವರೆಗೂ ಧ್ವನಿ ಎತ್ತಿಲ್ಲ. ಸೊ 5300 ಕೋಟಿ ಬಗ್ಗೆ ಯಾಕಿನ್ನ ಧ್ವನಿ ಎತ್ತಿಲ್ಲ. ಫಸ್ಟು ಈ ಕೆಲಸ ಅವ್ರು ಮಾಡಲಿ, ಆಮೇಲೆ ಮಿಕ್ಕಿದ ಮಾತು. ಇನ್ನು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷ HM ರೇವಣ್ಣ ಮಾತಲ್ಲೂ ಸೇಮ್ ಟು ಸೇಮ್ ಬಂತು. GST IT ಪೇಯರ್ಸ್ನಿಂದ ಪ್ರಾಬ್ಲಮ್ ಆಗೈತೆ, ಆಗಸ್ಟ್ ವರೆಗೂ ಎಲ್ಲವನ್ನ ಕ್ಲಿಯರ್ ಮಾಡಿದ್ದೀವಿ, 1-2-3 ತಿಂಗಳು ಬಾಕಿ ಇದೆ ಅಲ್ವಾ, ಕೊಡ್ತೀವಿ ಎಂದಿದ್ದಾರೆ. ನೈಜ ಫಲಾನುಭವಿಗಳು ಖಂಡಿತ ಕೊಡ್ತಾನೆ ಇದೀವಿ. IT ಮತ್ತು GST ಮಾತ್ರ 1,20,000 ಇತ್ತು, ಅದರಲ್ಲೂ 59,000 ಕ್ಲಿಯರ್ ಮಾಡಿದ್ದೇವೆ. ಅಲ್ಲಿ ಗ್ರಾಮೀಣದವ್ರಿಗೆ ಅರ್ಥವಾಗಿದೆ, ತಪ್ಪಾಗುತ್ತೆ. ಅದಕ್ಕೆ ಬಂದೇ ಕೂಡ ಗೌರ್ಮೆಂಟ್ ಆರ್ಡರ್ ಮಾಡಿದ್ದೇವೆ, ಅದು ಕೂಡ ರಿಲೀಸ್ ಆಗುತ್ತೆ. ಆಗಸ್ಟ್ ಒಂದು ಕೊಟ್ಟಿದ್ದೇವೆ, ಈ ಸಾರಿ ಕೊಡ್ತೀವಿ. ಒಂದೊಂದು ಸಾರಿ ತಾಂತ್ರಿಕ ತೊಂದರೆಯಿಂದ 2 ತಿಂಗಳು 3 ತಿಂಗಳು ಲೇಟ್ ಆಗ್ಬೋದೇ ಹೊರತು ಇಷ್ಟು ವರ್ಷ ಕೊಡದೇ ಇರ್ತೀವ, ಕೊಟ್ಟೆ ಕೊಡ್ತೀವಿ. ಒಟ್ಟಾರೆ ಇದೇನೂ ಹೊಸತಲ್ಲ. ಕಳೆದ 2 ವರ್ಷಗಳಿಂದಲೂ ಗ್ಯಾರಂಟಿ ಅಪಸ್ವರ ಇದ್ದಿದ್ದೆ. ಪ್ರಸ್ತುತ ಬಾಕಿ ಇರೋ ಧನಲಕ್ಷ್ಮಿ ಅದ್ಯಾವಾಗ ಮನೆಗೆ ಬರ್ತಾಳೆ ಅಂತ ಗೃಹಲಕ್ಷ್ಮಿಯರು ಕಾಯ್ತಿರೋದಂತೂ ದಿಟ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.